ಖಂಡಿತ ವೀಕ್ಷಕರೇ, ಪ್ರತಿನಿತ್ಯವೂ ಕೂಡ ಬೆಂಗಳೂರು ಕೆಟ್ಟ ವಿಚಾರಕ್ಕೆ ಸದ್ದು ಮಾಡ್ತಾ ಇದೆ, ದೇಶಾದ್ಯಂತ ಅವಮಾನವನ್ನು ಅನುಭವಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಡೆದಂತಹ ಲೈಂಗಿಕ ದೌರ್ಜನ್ಯ. ಆ ದೌರ್ಜನ್ಯ ಹಾಗಿದ್ರೆ ಆ ಪ್ರಕರಣ ನಡೀತು ಅಂತಂದ್ರೆ ಅಲ್ಲಿ ಯಾರದ್ದು ತಪ್ಪು? ದೌರ್ಜನ್ಯ ನಡೆಸಿದವರ ತಪ್ಪಂತೂ ಖಂಡಿತವಾಗಲೂ ಇದೆ. ಆದರೆ ಅಲ್ಲಿರುವಂತಹ ಸ್ಥಿತಿಗತಿಯನ್ನ ಹತೋಟಿಯಲ್ಲಿ ಇಡುವಂತಲ್ಲಿ ಪೊಲೀಸ್ ಇಲಾಖೆ ಅಥವಾ ಅದರ ಬಗ್ಗೆ ನಿಯೋಜನೆ ಮಾಡುವಂತಲ್ಲಿ ಸರ್ಕಾರ ಎಲ್ಲೋ ಎಡವುತ್ತಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಕಾಡುತ್ತೆ. ಯಾರದ್ದು ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತಾ ಇನ್ನೊಬ್ರು ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ಚಿಂತಕರಾಗಿರುವಂತಹ ಹರೀಶ್ ಕಶ್ಯಪ್ ಅವರು. ಕಶ್ಯಪ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಎಲ್ಲೋ ಒಂದು ಕಡೆ ಸಂತಸ ಹೊನ್ನಲು ಅದು ತೇಲ್ಬೇಕಿತ್ತು, ಆದರೆ ಪ್ರಮುಖವಾಗಿ ಈ ರೀತಿಯಲ್ಲಿ ನಶೆಯಲ್ಲಿ ಮಾಡಿದಂತಹ ಕಾರ್ಯ ಏನಿದೆ, ಲೈಂಗಿಕ ಕಿರುಕುಳವನ್ನ ಕೊಟ್ಟಂಥದ್ದು ನಿಜಕ್ಕೂ ದೊಡ್ಡ ಶೇಮ್ ಬೆಂಗಳೂರಿನ ಪಾಲಿಗೆ. ಯಾರದ್ದು ತಪ್ಪು ಅಂತೀರಿ? ಹೊಸ ವರ್ಷದಲ್ಲಿ ನಾವು ಇಲ್ಲಿ ಎಲ್ಲರಿಗೂ ಶುಭ ಕೋರಿ ಹೋಗುವುದನ್ನ ಇನ್ನೂ ಮರ್ತೇ ಇಲ್ಲ. ಈಗಾಗಲೇ ನಾವು ಶುಭ ಕೋರೋದು ಅಥವಾ ಈ ಕಹಿ ಘಟನೆ ಬಗ್ಗೆ ನೆನೆಸ್ಕೊಳ್ಳೋದು ಒಂದು ಜಪಾರ್ಡೈಸ್ ಆಗಿಬಿಟ್ಟಿದ್ದೀವಿ. ನಮ್ಗೆ ಅಂದ್ರೆ ಭಾಳ ತಲೆ ತಗ್ಸ್ತಕ್ಕಂಥ ವಿಷಯ ಆಗಿದೆ. ಯಾರದ್ದು ನಿಮ್ಮದೇ ತಪ್ಪು ಅಂತಂತ ನೀವು ಪ್ರೋಗ್ರಾಮ್ ಮಾಡ್ತಿದ್ದೀರಿ. ಇವಾಗ ನಿಮ್ಮದೇ ಅನ್ನೋದು ಯಾರು ಅನ್ನೋದು ಪ್ರಶ್ನೆ. ಪೊಲೀಸ್ನವರ, ಈ ಥರ ದುಂಡಾವರ್ತಿ ಮಾಡ್ತಕ್ಕಂಥ ಹುಡುಗರ, ಅಥವಾ ವೇಳೆಯ ಪ್ರಜ್ಞೆ ಇಲ್ಲದೆ ತಿರುಗಾಡ್ತಕ್ಕಂಥ ಹೆಣ್ಮಕ್ಳದ, ಆ ನಿಮ್ಮದೇ ಅನ್ನೋದು ಯಾರು ಅಂತನ್ನೋದು ನಾವು ಇಲ್ಲಿ ಸ್ವಲ್ಪ ಹೆಚ್ಚು ಅಂಡರ್ಲೈನ್ ಮಾಡಬೇಕಾಗಿದೆ. ಈಗ ಸಮಸ್ಯೆ ಏನಾಗುತ್ತೆ ಅಂದರೆ, ನಮ್ಮ ಏರಿಯಾಗಳಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡೋಕೆ ಇಷ್ಟಪಡ್ತೀನಿ. ನಮ್ಮ ಯಾವುದೇ ಏರಿಯಾಗಳಲ್ಲಿ ಮೇನ್ ಸರ್ಕಲ್ಗಳಿರುತ್ತೆ. ಆ ಸರ್ಕಲ್ಗಳಲ್ಲಿ ಕನಿಷ್ಠ ಇವತ್ತು ಕಳೆದ 5 ವರ್ಷದಿಂದ ಅಬ್ಸರ್ವ್ ಮಾಡ್ತಿರೋ ಹಾಗೆ ಒಂದು ಸರ್ಕಲಲ್ಲಿ ಕನಿಷ್ಠ 6ರಿಂದ ಗರಿಷ್ಠ 10 ಬಾರ್ ಅಂಡ್ ರೆಸ್ಟೋರೆಂಟ್ಗಳಿರುತ್ತೆ. ಕನಿಷ್ಠ ದಿಂದ ಗರಿಷ್ಠ. ಈ ಹುಚ್ಚು ಹೊಳೆಗೆ ಈ ರೀತಿಯ ಲೈಸೆನ್ಸ್ ಕೊಟ್ಟು ಮೈನ್ ರೋಡ್ಗಳಲ್ಲಿ ಈ ಪಾರ್ಟಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ಮಾಡುವ ಅಗತ್ಯಗಳು ಇದೆಯಾ? ನೋಡಿ, ಈಗ ನಮಗೆ ಮೈಯಲ್ಲಿ ಒಂದು ಹುಣ್ಣು ಬರುತ್ತೆ, ಒಂದು ದೋಷ ಬರುತ್ತೆ. ನಾವು ಅದಕ್ಕೆ ನಾವು ಮಾಡ್ತಾ ಇರೋ, ನಮ್ಮ ಸಮಾಜ ಮಾಡ್ತಿರೋ ಕೆಲಸ ಏನಂದ್ರೆ, ನಿರ್ಭಯಾ ಕೇಸಿಂದ ಹಿಡಿದು ಈ ಕೇಸ್ವರೆಗೂ ನಮ್ಮ ಸಮಾಜ ಮಾಡ್ತಿರೋದೇನಂತಂದ್ರೆ, ಆ ಹುಣ್ಣಿಗೆ ಒಂದು ಆಯಿಂಟ್ಮೆಂಟ್ ಕಂಡುಹಿಡಿತಾರೆ ಅಷ್ಟೇನೇನೆ. ಆಯಿಂಟ್ಮೆಂಟ್ ಹಾಕೋ ಕೆಲಸ ಮಾಡ್ತಾ ಇರೋದು. ದಿಸ್ ಇಸ್ ಟೋಟಲಿ ಅನ್ಸೈಂಟಿಫಿಕ್. ಇಟ್ ಈಸ್ ಟೋಟಲಿ ನಾನ್ ಡೆಮಾಕ್ರೆಟಿಕ್. ಇದು ಪ್ರಜಾಸತ್ತಾತ್ಮಕವಾಗಿ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವ ಅಂತ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆ ಅಂತಂದ್ರೆ, ನಾವು ಅಲ್ಲಿ ಮುಲಾಮ್ ಹಚ್ಚೋದಲ್ಲ, ಯಾಕೆ ಗುಳ್ಳೆ ಬರ್ತಾ ಇದೆ ಅಂತಂತ ಡಯಾಗ್ನೋಸಿಸ್ ಕಾರಣಕ್ಕೆ ಹೋಗಿ ರಕ್ತ ಕೆಟ್ಟಿದೆಯೋ, ಜೀನ್ಸ್ ಫ್ಯಾಕ್ಟರೋ, DNA ಫ್ಯಾಕ್ಟರೋ, ಆ ಮೂಲದಲ್ಲಿ ನಾವು ಕೆಲಸನೇ ಮಾಡ್ತಾ ಇಲ್ಲ. 65 ವರ್ಷ ಕಳೆದು ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಾವು ಮೇಲ್ಗಡೆ ತೇಪೆ ಹಾಕ್ತಾ ಇದ್ದೀವಿ. ಸೊ ನಾನು ಆ ಎಕ್ಸಾಂಪಲ್ ಏನು ಕೊಟ್ಟೆ ಅಂತಂದ್ರೆ, ಒಂದು ಜನನಿಬಿಡವಾಗಿರ್ತಕ್ಕಂಥ ಯಾವುದೇ ಜಾಗಕ್ಕೆ ಹೋಗಿ ಅಲ್ಲೊಂದು ಸರ್ಕಲ್ ಇರುತ್ತೆ. ಆ ಸರ್ಕಲ್ ಅಲ್ಲಿ ಕನಿಷ್ಠ 4ರಿಂದ 10 ಬಾರ್ ಅಂಡ್ ರೆಸ್ಟೋರೆಂಟ್ಗಳಿರುತ್ತೆ. ಈ ಪಾರ್ಟಿ ಲೈಸೆನ್ಸ್ಗಳನ್ನು ಕೊಟ್ರೆ, ನಮ್ಮ ಮೇಡಮ್ ಅವಾಗಲೇ ಹೇಳ್ತಾ ಇದ್ರು, ನಾವು ಮಧ್ಯರಾತ್ರಿವರೆಗೂ ಮದ್ಯ ಸರಬರಾಜನ್ನು ಎಕ್ಸ್ಟೆಂಡ್ ಮಾಡಿದಾಗ ತುಂಬಾ ಖುಷಿ ಪಟ್ಟ ಜನಸಂಖ್ಯೆ ಜಾಸ್ತಿ ಇತ್ತು. ಈ ಕಾರಣಕ್ಕೆ ನಾವು ಅದನ್ನ ಪ್ರೋತ್ಸಾಹ ಮಾಡಿದ್ರೇನೋ ಸರ್ಕಾರದವರು ಅಂತಂತ ಹೇಳಿದ್ರು. ಆದ್ರೆ ನಾನು ಕೇಳೋದೇನಂತಂದ್ರೆ, ಕೆಟ್ಟ ವಿಷಯಗಳಿಗೆ ಕಾರಣವಾಗತಕ್ಕಂಥದ್ದನ್ನು ನಾವು ಕೊಟ್ಟಾಗ ಮಕ್ಕಳು ಅಷ್ಟೇನೆ, ನೀನ್ ಏನ್ ಬೇಕಾದ್ರೆ ಮಾಡಪ್ಪ, ನಾನೇನ್ ಮಾಡಲ್ಲ ಅಂದ್ರೆ ಖುಷಿ ಪಡ್ತವೆ. ಅಂದ್ರೆ ಎಲ್ಲೋ ಒಂದು ಕಡೆ ಮೇಡಮ್, ಅಂದ್ರೆ ಮಧ್ಯರಾತ್ರಿವರೆಗೂ ಬಾರ್ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಂತದ್ದು, MG ರಸ್ತೆಯನ್ನ, ಬ್ರಿಗೇಡ್ ರಸ್ತೆಯನ್ನ ಅಲಿಖಿತವಾಗಿ ಇದು ಒಂದು ರೀತಿಯ ಹೊಸ ವರ್ಷದ ಸಂಭ್ರಮಾಚರಣೆಗೆ ದಿ ಪ್ಲೇಸ್ ಅಂತ ಹೇಳಿ ತಾವಾಗಿ ಜನ ಅಲ್ಲಿ ಹೋಗ್ತಾರೆ. ಅದನ್ನ ಒಪ್ಪಿಕೊಂಡು ಪೊಲೀಸ್ ಇಲಾಖೆ, ಸರ್ಕಾರ ಕೂಡ ಅಲ್ಲಿ ಇನ್ನಷ್ಟು ಉತ್ತೇಜನ ಕೊಡುವಂಥದ್ದು. ಇಲ್ಲೇ ಸಮಸ್ಯೆ ಆಯ್ತು ಅಂತ ಅನ್ಸಲ್ವಾ? ಇಲ್ಲ, ಅದು ಕಾನೂನು ಪ್ರಕಾರ ಏನು ತಪ್ಪಿಲ್ವಲ್ಲ. ರಾತ್ರಿ ಅಲ್ಲಿ ಜನಸಂಚಾರ ಏನು ಇರಲ್ಲ, ಹಾಗಾಗಿ ಅಲ್ಲಿ ರೆಸ್ಟೋರೆಂಟ್ಸ್ ಇದೆ, ಬಾರ್ಸ್ ಇದೆ ಬಹುಶಃ. ಅಂಡ್ ಅದಕ್ಕೆ ಪಾರ್ಟಿ ಅನಾದಿ ಕಾಲದಿಂದ, ಅಂದ್ರೆ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ, ಅದನ್ನ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಈ ತರ ಘಟನೆ ಆದಾಗ ನ್ಯಾಚುರಲಿ ಇಟ್ ವಿಲ್ ಬಿ ರಿವ್ಯೂಡ್. ಬಹುಶಃ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಸಿಕ್ಕತ್ತೋ ಇಲ್ಲೋ. ಸೊ ಈ ತರ ಘಟನೆಗಳಾದಾಗ ನಾವು ಕೂಡ ಕ್ರಮಗಳನ್ನು ನಡೆಯೋಕ್ಕೂ ಮುನ್ನವೇ ಎಚ್ಚೆತ್ತುಕೊಳ್ಳೋದ್ರಲ್ಲಿ ಎಡವುದ್ರ ಅಂತ ಇಲ್ಲ. ಈ ತರ ಆಗತ್ತೆ ಅಂತ ಎಣಿಸಲಿಕ್ಕೆ ಸಾಧ್ಯ
ಇರ್ಲಿಲ್ಲ. ಯಾಕಂದ್ರೆ ಇಟ್ಸ್ ಆನ್ ದ ಮೊಮೆಂಟ್. ಇದು ಯಾರು ಮುಂಚೆ ಪ್ಲಾನ್ ಮಾಡಿದ್ದಲ್ಲ, ಕಾನ್ಸ್ಪಿರಸಿ ಮಾಡಿದ್ದಲ್ಲ. ಅಲ್ಲಿ ಹೋದಾಗ ಆ ಕಮೋಷನ್ ಅಲ್ಲಿ ಮತ್ತು ಅಲ್ಲಿ ಇಂಟಾಕ್ಸಿಕೇಟೆಡ್ ಒಂದು ನಶೆಯ ಒಂದು ಇದರಲ್ಲಿ ಮೈಂಡ್ ಸೆಟ್ ಅಲ್ಲಿ ಆಗಿರುವಂತದ್ದು. ಅದನ್ನು ಊಹಿಸಬಹುದಿತ್ತ ಅಲ್ಲಿ ಎಡುವುದ್ರಾ ಅಂತ? ಇಲ್ಲ, ಅದು ಪ್ರತಿ ವರ್ಷ ಆ ರೀತಿಯ ಆಚರಣೆ ನಡೆಯುತ್ತೆ. ಅಲ್ಲಿ ಎಲ್ಲರೂ ಹೋಗ್ತಾರೆ, ಅಲ್ಲಿ ಕೂಗ್ತಾರೆ, ಕೇಕೆ ಹಾಕ್ತಾರೆ, ಸಿಳ್ಳೆ ಹಾಕ್ತಾರೆ, ಡಾನ್ಸ್ ಮಾಡ್ತಾರೆ. ಸೊ ಈ ಥರ ದೆರ್ ವಾಸ್ ಐ ಡೋಂಟ್ ಥಿಂಕ್ ದೆರ್ ವಾಸ್ ಎನಿ ಇಂಟೆಲಿಜೆನ್ಸ್ ರಿಪೋರ್ಟ್ ಸೇಯಿಂಗ್ ದಟ್ ಈ ಥರ ಆಗತ್ತೆ ಅಂತ. ಯಾರು ಊಹಿಸಿಕ್ ಆ ರೀತಿ ಸಾಧ್ಯ ಇರಲಿಲ್ಲ. ಆದರೆ ಒಂದು ನಿಮಿಷ, ಬಟ್ ಈಗ ಇದುವರೆಗೂ ಏನು ಅಲ್ಲಿ ಆಗಿದೆ, ಅವ್ರು ಯಾರು ಯುವತಿಯರು ಇದುವರೆಗೂ ಬಹುಶಃ ಇನ್ನು ಹೋಗಿಲ್ಲ ಪೊಲೀಸ್ನವ್ರ ಹತ್ರ ಕಂಪ್ಲೇಂಟ್ ಕೊಡ್ಲಿಕ್ಕೆ. ನಾನು ಹೇಳೋದಿಷ್ಟೇ, ಇದರಲ್ಲಿ ನಿಮ್ಗೆ ಶೇಮ್ ಆಗೋಂಥದ್ದೇನಿಲ್ಲ, ಬಿಕಾಸ್ ಯು ನಾಟ್ ಡನ್ ಎನಿಥಿಂಗ್ ಇಲ್ಲಿಗಲ್. ನಮ್ಮ ಕಲ್ಚರ್ ಅಲ್ಲದೆ ಇರಬಹುದು, ಹೊಸ ರಾತ್ರಿಯಲ್ಲಿ ಹೋಗಿ ಕುಡಿಯೋದು ಅಥವಾ ಪಾರ್ಟಿ ಮಾಡೋದು ನಮ್ಮಲ್ಲಿ ಇಲ್ಲದೆ ಇರ್ಬೋದು, ಬಟ್ ಇಟ್ ಡಸ್ ನಾಟ್ ಮೇಕ್ ಇಟ್ ಇಲ್ಲಿಗಲ್. ಸೊ ನೀವು ಯಾವುದೇ ಭಯ ಪಡಬೇಡಿ, ದಯವಿಟ್ಟು ಪೊಲೀಸ್ ಹತ್ರ ಹೋಗಿ. ಇಟ್ ವಿಲ್ ಮೇಕ್ ದೇರ್ ಜಾಬ್ ಈಸಿ ಅಂಡ್ ಇಟ್ ವಿಲ್ ಬಿ ಗುಡ್ ಫಾರ್ ಯು ಆಲ್ಸೋ, ಗುಡ್ ಫಾರ್ ಹೋಲ್ ಸೊಸೈಟಿ. ಈಗ ನಾನು ಅದನ್ನೇ ಕೆಲವು ಇಂಟರ್ನೆಟಲ್ಲಿ ನೋಡುವಾಗ ಒಬ್ರು ಬರ್ದಿದ್ರು, ಯಾರು ಬೇರೆಯವರು ಹೇಳಿಲ್ಲ ಅಂತ, ನಾನು ಐಡೆಂಟಿಟಿ ರಿವೀಲ್ ಮಾಡ್ತಿದ್ದೀನಿ ಅಂತ. ಶಿ ಹ್ಯಾಡ್ ಗಿವನ್ ಹರ್ ನೇಮ್. ಅವರು ಬರ್ದಿದ್ರು, ಈ ಥರ ಆಯಿತು ಅಂತ. ಸೊ ಈ ಥರ ಆದಮೇಲೆ ನಮಗೆ ಹೌದು ಈ ಥರ ಆಗಿದೆ ಅನ್ನೋ ಒಂದು ಘಟನಾವಳಿ ಆಗಿದೆ ಅಂತ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಈಗ ಯಾಕೆ ಕೆಲವ್ರು ಬಂದಿಲ್ಲ ಅನ್ನೋದ್ರಲ್ಲಿ ಅದರಲ್ಲಿ ಆ ಪೀಸ್ ಆಫ್ ಆರ್ಟಿಕಲಲ್ಲಿ ಇನ್ನೊಂದಿತ್ತು. ನಾನು ಯಾಕೆ ಹೋಗಲಿಲ್ಲ ಪೊಲೀಸ್ ಹತ್ರ ಅಂದರೆ, ನಾನು ಹೊರಗಡೆಯಿಂದ ಬಂದವಳು. ಸೊ ನಮ್ಮ ಪೇರೆಂಟ್ಸ್ಗೆ ಗೊತ್ತಿಲ್ಲ ಈ ವಿಷಯ, ನಾನು ಹೊರಗೆ ಹೋಗಿದ್ದೆ ಅಂತ. ಸೊ ನಾನು ನನ್ನ ಫೋಟೋ ತೆಗಿಬೇಡಿ ಅಥವಾ ಹಾಕಬೇಡಿ ಅಂತ ಕೂಡ ಇವ್ರಿಗೆ ಮೀಡಿಯಾದವ್ರಿಗೂ ಹೇಳಿದ್ದೆ ಅಂತ. ಸೊ ವೈ ಆರ್ ಯು ಫೀಲಿಂಗ್ ದ ಗಿಲ್ಟ್ ಹಿಯರ್? ಐ ಮೀನ್ ಇದರಲ್ಲಿ ಗಿಲ್ಟ್ ಬೇರೆ, ಕ್ರೈಮ್ ಬೇರೆ. ಯು ನಾಟ್ ಡನ್ ಎನಿ ಕ್ರೈಮ್. ಮಾಡಿದಂತವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಂತ ನೀವು ಈ ತರ ಗಿಲ್ಟ್ ಇಟ್ಕೊಂಡ್ರೆ ಇದು ಕಾನೂನು ರೀತಿ ಇದನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗತ್ತೆ. ಅಷ್ಟು ಗಿಲ್ಟ್ ಇದ್ರೆ ದೆನ್ ಯು ಶುಡ್ ನಾಟ್ ಹ್ಯಾವ್ ಡನ್ ಇಟ್. ಪೇರೆಂಟ್ಸ್ಗೆ ಹೋಗಿ ಹೇಳ್ದೆ ಹೋಗೋ ಅಂತ ಸಂದರ್ಭ ಇದೆ. ನಾನು ಪೇರೆಂಟ್ಸ್ಗೆ ಹೇಳಿಲ್ಲ, ಪೇರೆಂಟ್ಸ್ಗೆ ಹೇಳಿದ್ರೆ ಗೊತ್ತಾಗತ್ತೆ. ಅದಕ್ಕೆ ಯು ಆರ್ ಎನ್ ಅಡಲ್ಟ್. ಐದರ್ ಯು ಡೋಂಟ್ ಕೇರ್ ಫಾರ್ ಯೋರ್ ಪೇರೆಂಟ್ಸ್, ಆಯ್ತು ನಿಮ್ಮ ಪೇರೆಂಟ್ಸ್ಗೆ ನೀವು ಸಮಾಧಾನ ಮಾಡಿ, ನಾನು ಹೀಗೆ ಮಾಡೋದು, ನಾನು ಅಡಲ್ಟ್, ನಾನು ಡಿಸಿಷನ್ ತಗೋತೀನಿ ಅಂತ. ಅಥವಾ ಅವ್ರಿಗೆ ನೋವಾಗತ್ತೆ ಅಂತ ಇದ್ರೆ ಅವ್ರಿಗೆ ತಿಳಿಸ್ಬಿಟ್ಟು ಅವ್ರು ಪರ್ಮಿಷನ್ ಕೊಟ್ರೆ ಹೋಗಿ. ಈ ತರ ಗಿಲ್ಟು ಇಟ್ಕೊಂಡು ಕ್ರೈಮು ಆಯ್ತು ಅಂದಾಗ ಮುಂದೆ ಬರ್ದೇ ಇದ್ರೆ ಐ ಥಿಂಕ್ ದೇರ್ ಲೈಸ್ ದ ಪ್ರಾಬ್ಲಮ್. ಎಸ್, ಅಂದ್ರೆ ಅದು ಒಂದು ಸಮಸ್ಯೆ. ಆದ್ರೆ ಅದಕ್ಕೂ ಪ್ರಮುಖವಾಗಿ ಮೇಡಮ್ ಒಂದು ಮಾತು ಹೇಳಿದ್ರು, ಅಂದ್ರೆ ಅವರು ನಶೆಯಲ್ಲಿರ್ತಾರೆ, ಹೌದು ಸಂಭ್ರಮಾಚರಣೆ ಪ್ರತಿ ವರ್ಷ ನಡೆಯುತ್ತೆ, ಆದ್ರೆ ಈ ತರದ ಒಂದು ಘಟನೆ ನಡೀಬಹುದು ಅಂತ ಊಹಿಸ್ಲಿಲ್ಲ ಅಂತ ಒಪ್ಕೊಳ್ಳಕ್ ಸಾಧ್ಯನಾ ತಮ್ಗೆ ಅಂತ? ಊಹಿಸ್ಲಿಕ್ಕೆ ಆಗೋದಿಲ್ಲ ಅಂತಂತ ಪೊಲೀಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಪ್ರಾಯ ನಾನು ಒಪ್ಪೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು 1000 ಜನ ಸೇರುವಂತ ಜಾಗದಲ್ಲಿ ಅದಕ್ಕೆ ತಕ್ಕಂತಹ ಬಂದೋಬಸ್ತನ್ನು ಇವರು ಆಲ್ರೆಡಿ ಮಾಡಿದ್ದಾರೆ. ಅಲ್ಲಿ ನೆರೆದಿರ್ತಕ್ಕಂಥ ಪೊಲೀಸ್ನವರು ಇನ್ನೂ ಸಚಕ್ಷರಾಗಿ ಇರುವ ಸಾಧ್ಯತೆ, ಅಂದ್ರೆ ಅವಶ್ಯಕತೆ ಜಾಸ್ತಿ ಇತ್ತು ಅಂತ. ಯಾಕಂದ್ರೆ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದಾಗ ಅಲ್ಲಿ ಪೊಲೀಸ್ನವರ ಖಾಲಿ ಅಂದ್ರೆ ಆ ಸುತ್ತೂರದಲ್ಲಿ ಆಮೇಲೆ ಅವರು ಇನ್ವಾಲ್ವ್ ಆಗೋದು ಕಾಣುತ್ತೆ. ಅದು ಸ್ವಲ್ಪ ಲ್ಯಾಪ್ಸ್ ಆಗಿದೆ ಅಂತಂತ ಕ್ಲಿಪ್ಪಿಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ವಿಷಯ ಅದಲ್ಲ. ಈಗ ನೋಡಿ, ಒಂದು ಮನುಷ್ಯನ ಸೈಕಾಲಜಿ ಏನಂತಂದ್ರೆ, ಅವನು ಕುಡಿಲೇಬೇಕು ಅಂತಂತಲ್ಲ, ಯಾವುದು ಒಂದು ಹುಚ್ಚಾಟವನ್ನು ಮಾಡಬೇಕು ಅಂತಂದ್ರೆ ಅವನ ಆ ಹುಚ್ಚಾಟವನ್ನು ಅವನು ಆಲ್ರೆಡಿ ತಲೆಯಲ್ಲಿ ಇಟ್ಕೊಂಡಿರ್ತಾನೆ. ಕೇಕೆ ಹಾಕೋದು, ಕುಣಿಯೋದು, ಕಿರ್ಚೋದು ಇತ್ಯಾದಿಗಳೆಲ್ಲ ಮಾಡುವ ಮನೋಭಾವ ಆಲ್ರೆಡಿ ಇರುತ್ತೆ. ಈ ಆಲ್ರೆಡಿ ಇರುವ ಜನಗಳು ಆ ಕುಡಿಬೇಕು ಅಂತಂತ ಬರೀ ನೀರು ಕುಡಿದ್ರು ಅವರು ಆ ರೀತಿ ಆಡುವ ಸಾಧ್ಯತೆಗಳಿರುತ್ತೆ. ಸೊ ಕುಡಿತಾನೆ ಅದಕ್ಕೆ ಮುಖ್ಯ ಕಾರಣ ಅಂತಂತ ಪೂರ್ತಿ ಒಪ್ಪಲಿಕ್ಕಾಗಲ್ಲ. ಆದ್ರೆ ಅದು ನಶೆಯಲ್ಲಿ ಅಂತಹದ್ದು ಮುಂದಾಗ್ತಾರೆ ಅಂತಂದಾಗ ಅದಕ್ಕೆ ಯಾಕೆ ಆಸ್ಪದ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಅಲ್ಲ, ಅದು ಪೊಲೀಸ್ನವರು ಹೇಳಬೇಕು. ಆದ್ರೆ ನಾನು ಹೇಳ್ತಾ ಇರೋದೇನಂತಂದ್ರೆ, ಕುಡಿತವೇ ಅದಕ್ಕೆ ಕಾರಣ ಅಲ್ಲ. ದ ಆಟಿಟ್ಯೂಡ್ ಆಫ್ ಪೀಪಲ್, ಇವತ್ತಿನ ಜನ ಏನ್ ಆಟಿಟ್ಯೂಡ್ ಇದೆ, ಇವತ್ತು ಸಾಹಿತ್ಯ ಓದಲ್ಲ, ಸಂಗೀತ ಕೇಳಲ್ಲ, ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ವಾತಾವರಣ ಇಲ್ಲ. ನಾವೆಲ್ಲ ಓದಿರ್ತಕ್ಕಂಥ ಕಲ್ಚರೇ ಬೇರೆ. ಇವತ್ತಿನ ಯಂಗ್ ಜನರೇಷನ್ ಇರ್ತಕ್ಕಂಥ ಅದನ್ನ ಕಲ್ಚರ್ ಅಂತ ಹೇಳೋದು, ಅದನ್ನ ಏನಂತ ಹೇಳೋದು ಬಹಳ ಕಷ್ಟ ಆಗುತ್ತೆ ಸಾರ್ವಜನಿಕವಾಗಿ ಮಾತಾಡೋದು. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ಬಹಳ ಕೆಟ್ಟ ಸಿಸ್ಟಮ್ ಅಲ್ಲಿ ಬದುಕ್ತಾ ಇದೀವಿ ಮೆಟ್ರೋ ಸಿಟಿಗಳಲ್ಲಿ ನಾವು. ನೋಡಿ, ನಿಮ್ಮದೇ ಚಾನೆಲ್ ಅಲ್ಲಿ ನಿನ್ನೆ ತುಮಕೂರಲ್ಲಿ ಒಂದು ಕಾಲೇಜ್ನಲ್ಲಿ ಹೆಣ್ಮಕ್ಳನ್ನು ಮಾತಾಡಿಸಿದ್ರಿ. ನಾನು ಒಂದು 7-8 ಹುಡುಗಿರನ್ನು ಮಾತಾಡಿಸಿದ್ವಿ. ನೀವು ಬೆಂಗಳೂರು ಹುಡುಗಿರನ್ನು ಮಾತಾಡಿಸಿ,
ನಿನ್ನೆ ನಿಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿಸಿದಂಥ ಹುಡುಗಿರನ್ನು ಕಂಪೇರ್ ಮಾಡಿ, ಆ 7-8 ಜನ ಹುಡುಗಿರು ಕೂಡ ಒಂದೇ ಥರದ ಸ್ಟೇಟ್ಮೆಂಟ್ಗಳು ಕೊಟ್ಟರು ಬೇರೆ ಬೇರೆ ಕಡೆಗಳಲ್ಲಿ. ಏನಂತ ಹೇಳಿದ್ರು ಅಂತಂದ್ರೆ, ನಮ್ಮ ಹುಷಾರಲ್ಲಿ ನಾವಿರೋದು ನಮ್ಮ ಕೈಲಿ ಇರಬೇಕೆ ಹೊರತುವೆ ಯಾರೋ ಕರೆದ್ರು ಯಾರೋ ಹೇಳಿದ್ರು ಅಂತ ಹೋಗಿದ್ದು ಸ್ವಲ್ಪ ತಪ್ಪಾಗುತ್ತೆ. ಇದೇ ಅರ್ಥದಲ್ಲಿ ನೀವು ನಿಮ್ಮ ಕ್ಲಿಪ್ಪಿಂಗ್ಸ್ ನೋಡಬಹುದು. ಇದೇ ಅರ್ಥದಲ್ಲಿ ಎಷ್ಟು ಸಾಧಾರಣವಾಗಿ ಮತ್ತು ಸುಲಲಿತವಾಗಿ ಕನ್ನಡದಲ್ಲಿ ಮಾತಾಡಿದ್ರು ಅಂತಂದ್ರೆ ಅದು ಖುಷಿ ಆಗ್ತದೆ. ಪ್ರಮುಖವಾಗಿರುವಂತಹ ಈ ವಿಚಾರ ಅಂತಂದ್ರೆ, ಸಂಭ್ರಮಿಸಲಿಕ್ಕೆ ಮೇಡಮ್ ಹೇಳಿದಂಗೆ ಕಾನೂನಾತ್ಮಕವಾಗಿ ಅವಕಾಶವಿದೆ. ಸಂಸ್ಕೃತಿ ಸಂಪ್ರದಾಯಗಳನ್ನ ಒಂದು ಹಂತಕ್ಕೆ ನಾವು ಬದಿಗಿಟ್ಟು ಯೋಚನೆ ಮಾಡಿದಾಗ ಅವರಿಗೆ ಕೊಟ್ಟಂತಹ ರೈಟ್ಸ್ ಅನ್ನು ಅವರು ಉಪಯೋಗಿಸ್ಕೊಳ್ಳಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ರೈಟ್ಸ್ಗೆ ಉಲ್ಲಂಘನೆ ಆಗ್ತಾ ಇದೆ, ಅವರ ಮೇಲೆ ದೌರ್ಜನ್ಯವಾಗ್ತಾ ಇದೆ ಅಂತಂದ್ರೆ ಅದನ್ನ ಹತೋಟಿಯಲ್ಲಿ ಇಡಬೇಕಾದಂತಹ ಇಲಾಖೆಗಳೇನಿದೆ, ಇಡಬೇಕಾದಂತಹ ಸಂಸ್ಥೆಗಳಿದೆ, ಅದು ಇನ್ನಷ್ಟು ಸಕ್ಷಮವಾಗಬೇಕು ಅಂತಂತೀರಾ? ಎಲ್ಲಿ ಸಕ್ಷಮವಾಗಬೇಕು ಅನ್ನೋದು ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕಾನೂನಾತ್ಮಕವಾಗಿ ನೀವು ನೋಡಿ, ನಾನು ಸಾಮಾಜಿಕವಾಗಿ ಮಾತ್ರ ಮಾತಾಡ್ತಾ ಇದ್ದೀನಿ. ಒಬ್ಬೊಬ್ಬ ಸಾರ್ವಜನಿಕರಾಗಿ ತಾವು ಪ್ರಶ್ನಿಸೋದಿಲ್ವಾ ಇಲಾಖೆಯನ್ನ ಅಂತ ಈ ಸಂದರ್ಭದಲ್ಲಿ? ನೀವು ಒತ್ತಾಯ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಪೊಲೀಸರ ಒಂದು ವಿಷಯದಲ್ಲಿ ಬೇರೆ ಬೇರೆ ಕೈಗಳು ಕೆಲಸ ಮಾಡ್ತದೆ. ಪೊಲೀಸ್ನವ್ರು ಮಾತ್ರಕ್ಕೆ ಏನ್ ಕೆಲಸ ಮಾಡೋಕ್ಕಾಗಲ್ಲ, ಅವ್ರ ತಲೆ ಮೇಲೆ ಬೇಕಾದಷ್ಟು ಬೇರೆ ಬೇರೆ ಪ್ರೆಷರ್ಗಳಿರುತ್ತೆ. ನಾವು ಅದ್ರ ಬಗ್ಗೆ ಎಲ್ಲ ತುಂಬಾ ಚರ್ಚೆ ಮಾಡುವಷ್ಟು ದೊಡ್ಡ ಮನುಷ್ಯರಲ್ಲ. ಹಾಗಾಗಿ ಅದು ಅವರೇ ಉತ್ತರ ಕೊಟ್ಟರೆ ಚೆನ್ನ. ನಾನು ಹೇಳ್ತಿರೋದು ಮೆಟ್ರೋ ಸಿಟಿಗಳಲ್ಲಿ ಇರ್ತಕ್ಕಂಥ ಮನೋಭಾವನೆಗೂ ಗ್ರಾಮಾಂತರ ಮತ್ತು ಗ್ರಾಮ ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳ ಮತ್ತು ಗಂಡ್ಮಕ್ಕಳ ಮನೋಭಾವನೆಗಳಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಗುರುತಿಸಬೇಕು ಅಂತಂತ ಅವ್ರು ಹೇಳ್ತಾರೆ. ನೀವು ಹೇಳಿದ್ರಿ ಒಂದ್ ಸೆಕೆಂಡ್, ಅದನ್ನು ಉಲ್ಲಂಘನೆ ಆಗ್ತಾ ಇದೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತಂತ. ಉಲ್ಲಂಘನೆ ಆಗೋದನ್ನ ಆ ಹೆಣ್ಮಕ್ಳನ್ನ ತುಮಕೂರಲ್ಲಿ ಹೇಳ್ತಿದ್ದಾರೆ, ದೇರ್ ಶುಡ್ ಬಿ ಸೆಲ್ಫ್ ಕಂಟ್ರೋಲ್ ಅಂತಂತ. ಬೆಂಗಳೂರು, ನಾನು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ, ಬೆಂಗಳೂರಿನ ಆ ಬಗೆಯ ಹೆಣ್ಮಕ್ಳಲ್ಲಿ ಆ ಸೆಲ್ಫ್ ಕಂಟ್ರೋಲ್ ಇದೆಯಾ? ವಾಟ್ ಮೇಕ್ಸ್ ದೆಮ್ ಟು ಗೋ? ಒಂದು ಗಂಟೆ ರಾತ್ರಿನಲ್ಲಿ ಯಾವುದೋ ಹುಡುಗಿ ಚರ್ಚಿಗೆ ಹೋದ್ಲಂತೆ ಪ್ರಾರ್ಥನೆ ಮಾಡ್ಲಿಕ್ಕೆ, ಅದ್ರ ಮೇಲ್ಗಡೆ ಅವಳು ಒಂದು ಬಾಲಂಗೋಚಿ ಬೇರೆ. ನಾನೇನು ಕ್ರಿಶ್ಚಿಯನ್ ಅಲ್ಲ, ಆದ್ರೆ ಪ್ರಾರ್ಥನೆ ಮಾಡ್ಬಿಟ್ಟು ಶುರು ಮಾಡಬೇಕು ಅಂತಂತ ಹೋದ್. 1 ಗಂಟೆನಲ್ಲಿ ಯಾವ ಚರ್ಚಿಗೆ ನೀನು ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಬೇಕು ಅಂತ ದೇವ್ರು ಕಾಯ್ತಾ ಇದ್ದಾನೆ? ಸಿ, ದೀಸ್ ಆರ್ ಆಲ್ ಲಾಜಿಕ್. ಕಾನೂನಾತ್ಮಕವಾಗಿ ಅದಕ್ಕೇನು ಸಮಸ್ಯೆ ಇಲ್ಲದೆ ಇರಬಹುದು, ಆದ್ರೆ ಅದಕ್ಕೆಲ್ಲ ಲಾಜಿಕ್ ಇಲ್ಲ. ಆಚರಣೆಯನ್ನ ಮಧ್ಯಾಹ್ನ 12 ಗಂಟೆಗೆ ಯಾರು ಮಾಡಲ್ಲ. ಅಲ್ಲಲ್ಲ, ನಾನು ಹೇಳ್ತಿರೋದು ಅಲ್ಲಲ್ಲ, ಮಧ್ಯರಾತ್ರಿ ಮಾಡಿ, ಆದ್ರೆ ದ ವೇ ಇಟ್ ಇಸ್ ಬಿನ್ ಪ್ರೆಸೆಂಟೆಡ್ ಬೈ ಹರ್ ಅಟ್ ದ ಮಿಡ್ ನೈಟ್ 1 ಗಂಟೆನಲ್ಲಿ ಹೋಗಿ ಅಲ್ಲಿ ಗೊತ್ತು ಗುರಿ ಇಲ್ದಿರ್ತಕ್ಕಂಥ ಜನಗಳ ಮಧ್ಯೆ ಹೋಗುವ ಲಾಜಿಕಲಿ ಕೇಳ್ತಾ ಇದ್ದೀನಿ ನಾನು. ಮನುಷ್ಯನ ಸ್ವತಂತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ನಮಗೆ ಸೆಲ್ಫ್ ಕಂಟ್ರೋಲ್ ಇರಬೇಕು ಅಂತ ನಾನು ಹೇಳ್ತೀನಿ. ಅಲ್ಲ, ಇಟ್ ಇಸ್ ಎ ಮ್ಯಾಟರ್ ಆಫ್ ಪ್ರೈಡ್ ದಟ್ ಬೆಂಗಳೂರು ಸಿಟಿಯಲ್ಲಿ 25,000 CCTV ಅಳವಡಿಸಿದ್ದಾರೆ ಹೊಸ ಮಾಡರ್ನೈಸೇಷನ್ ಇದರಲ್ಲಿ. ಯಾವುದೇ ಸಿಟಿಯಲ್ಲಿ ಕೂಡ ಈ ರೀತಿ ಇಲ್ಲ, ಇವನ್ ಡೆಲ್ಲಿಯಲ್ಲಿ ಕೂಡ ಇಲ್ಲ. ಸೊ ಆ CCTV ಇಂದಾನೇ ಅನೇಕ ಕೆಲವು ಕ್ರೈಮ್ಸ್ಗಳು ಕೂಡ ಬೆಳಕಿಗೆ ಬಂದಿದೆ. ಸೊ ಹಾಗಾಗಿ ಎಲ್ಲ ಕಡೆ ಪೊಲೀಸ್ನವ್ರು ಇರೋಕ್ ಆಗೋದಿಲ್ಲ. ನಮ್ ಸೇಫ್ಟಿ ನಮ್ಮ ಕೈಯಲ್ಲಿರ್ಬೇಕು ಅನ್ನೋದು ಒಂದ್ ಕಡೆ. ಬಟ್ ಕಾನೂನು ಪ್ರಕಾರ ನಾವ್ಯಾಕೆ ಎಂಜಾಯ್ ಮಾಡಬಾರ್ದು ಅಂತ ಹೇಳೋರ್ಗೆ ನೀವೇನು ಉತ್ತರ ಕೊಡೋಕ್ ಸಾಧ್ಯ? ಅದನ್ನೇ ಪ್ರಯತ್ನ ಮಾಡ್ತಿರೋದು ಮೇಡಮ್. ನೋಡಿ, ಸ್ವತಂತ್ರ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಲಾಜಿಕ್ಕೇ ಇಲ್ಲದೆ ಇರುವಂತ ಸ್ವಾತಂತ್ರ್ಯವನ್ನು ಅದು ಸ್ವೇಚ್ಛಾಚಾರ ಅನ್ನಿಸ್ಕೊಳ್ಳುತ್ತೆ ಹೊರತುವೆ ಅದು ಸ್ವಾತಂತ್ರ್ಯದ ಇದಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಹೇಳೋದೇನದು, ನಿಮ್ಮದೇ ತಪ್ಪು ಅಂತಂತಂದ್ರೆ ಮುಖ್ಯವಾಗಿ ನಮ್ಮೆಲ್ಲರದೂ ತಪ್ಪು ಅಂತ. ಯಾಕಂದ್ರೆ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇರತಕ್ಕಂತ ರೀತಿಯಲ್ಲಿ ತಪ್ಪಿದೆ. ಆ ಮಕ್ಕಳು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವರು ಅದನ್ನ ಗ್ರಾಂಟೆಡ್ ಆಗಿ ತಗೊಂಡಿರ್ತಕ್ಕಂಥ ಲೇಡೀಸ್ ಯಾಕೆ ಹೋದ್ರು ಅಂತ ಅನ್ನೋದಕ್ಕಿಂತ ಅಲ್ಲಿ ಜೆಂಟ್ಸ್ ಕೂಡ ಯಾಕೆ ಹೋದ್ರು ಅಂತ ನಾವು ಕೇಳಬೇಕಲ್ಲ. ಮನೇಲಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬಹುದಲ್ಲ, ಅಲ್ಲಿ ಹೋಗಿ ಆ ರೀತಿ ಮಾಡೋದು ಏನಿದೆ? ಹೌದು, ಕರೆಕ್ಟ್ ಇದೆ ವಿಷಯ. ನೋಡಿ, ನಮ್ಮ ಪ್ರಶ್ನೆ ಕೇಳಬೇಕು. ಬಸವನಗುಡಿಯಲ್ಲಿ ಕಳೆಕ ಪರಿಷೆ ನಡೀತದೆ, ನ್ಯಾಷನಲ್ ಗ್ರೌಂಡ್ಸ್ ಅಲ್ಲಿ ಕಲ್ಚರ್ ಫೆಸ್ಟ್ಗಳು ನಡೀತದೆ, ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಬಿಸ್ನೆಸ್ ಫೆಸ್ಟ್ಗಳು ನಡೀತದೆ. ಮೋದಿ ಅಂತ ಮಹಾನಾಯಕರು ಬಂದಾಗ ಲಕ್ಷಾಂತರ ಜನ ಸೇರ್ತಾರೆ. ಇಂಥ ಯಾವುದೇ ಜನರು ಸೇರ್ತಕ್ಕಂಥ ಜಾಗದಲ್ಲಿ ಆಗದೆ ಇರತಕ್ಕಂಥದ್ದು ಯಾಕೆ ಬ್ರಿಗೇಡ್ ರೋಡ್ ಅಲ್ಲಿ ಮಾತ್ರ ಆಗ್ಬೇಕು? ನಮಗೆ ಇಂಥ ಅವಶ್ಯಕತೆ ಇದೆಯಾ? ಅಂದ್ರೆ ನಮ್ಮ ಪ್ರಶ್ನೆಯೂ ಅದೇ. ಅದನ್ನ ರೀತಿಯಲ್ಲಿ ಅಲಿಖಿತವಾಗಿ ಆ ಪ್ಲೇಸ್ ಅನ್ನೋದೇ ಆಗ್ಬಿಟ್ಟಿದೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಈ ರೀತಿಯಾದಂತಹ ಪೊಲೀಸ್ ವ್ಯವಸ್ಥೆ ಇರಬಹುದು, ಅಥವಾ ಅಲ್ಲಿ ನೀವು ಮಾಡ್ತೀರಾ ಅಂತಂದ್ರೆ ಇನ್ನಷ್ಟು ಎಕ್ಸ್ಟೆನ್ಷನ್ ಆಫ್ ಬಾರ್ ಓಪನಿಂಗ್ ಗೆ ಕೊಡುವಂತದ್ದು ಇರಬಹುದು. ಇದೆಲ್ಲವೂ ಏನಿದೆ ಆ ಪ್ಲೇಸ್ ಇನ್ನಷ್ಟು ದಿ ಪ್ಲೇಸ್ ಮಾಡ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಖಂಡಿತವಾಗ್ಲೂ ಮಾತನಾಡ್ತೀವಿ. ಅದಕ್ಕೂ ಮುನ್ನ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಧನಂಜಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್.
ಈ ಹೊಸ ವರ್ಷದ ಸಂಭ್ರಮಾಚರಣೆ ನಡೆದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣವೇನಿದೆ ಅದರ ವಿಚಾರವಾಗಿ ಮಾತನಾಡ್ತಾ ಇರುವಂತದ್ದು ಯಾರದ್ದು ತಪ್ಪು ಅನ್ನೋದು, ಹಾಗಾಗಿ ಎಲ್ಲಿ ಫೇಲ್ಯೂರ್ ಆಯ್ತು ಅಂತ ಹೇಳ್ತಿರ್ತಾವೆ. ವೆಲ್, ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಿತ್ರ ಆಯಾಮ ಇದೆ ಕರ್ನಾಟಕದಲ್ಲಿ. ಅದೇನಂದ್ರೆ ಡಿಸೆಂಬರ್ 17ನೇ ತಾರೀಕು ಮತ್ತೆ ಡಿಸೆಂಬರ್ 28ನೇ ತಾರೀಕು ಈ 2 ದಿನಗಳು ನಾನು ಆಕ್ಚುಲಿ ಪತ್ರಗಳನ್ನ ಬರೆದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಏನ್ ಹೇಳ್ತಾ ಅಂದ್ರೆ, ಈ ಅಬಕಾರಿ ಇಲಾಖೆಯವರು ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಹೋಗಿ ವಿಪರೀತ ಹಿಂಸೆಯನ್ನ ಮಾಡ್ತಿದ್ರು ಅವ್ರಿಗೆ. ನೋಡಿ, ಸರ್ಕಾರದ ಖಜಾನೆ ಸಾಕಷ್ಟು ಕಡಿಮೆ ಆಗಿರೋದ್ರಿಂದ ಹಿಂದೆ ಒಂದು ಕಾನೂನು ಇತ್ತು ಕರ್ನಾಟಕದಲ್ಲಿ, ಬಹಳ ಅನಿಷ್ಟ ಕಾನೂನು ಇತ್ತು. ಏನಂದ್ರೆ ಪ್ರತಿಯೊಂದು ತಿಂಗಳು ಇಷ್ಟು ಪ್ರಮಾಣದ ಮದ್ಯ ಸೇವನೆ ಆಗ್ಬೇಕು ಅಂತ. ಆ ಕಾನೂನನ್ನ ರದ್ದು ಮಾಡಿದ್ಮೇಲೆ ಕಳೆದ 10 ವರ್ಷದ ಹಿಂದಿನ ಅನುಷ್ಠಾನ ಆಗದೆ ಇದ್ದಂತ ಎಲ್ಲಾ ಬೇಡಿಕೆಯನ್ನ ಹಾಕ್ಬಿಟ್ಟು ವಿಪರೀತ ಕುಡಿಸಿ ಅಂತ ಆಲ್ ಓವರ್ ಕರ್ನಾಟಕ ಬಾರ್ಗಳಿಗೆ ಅಬಕಾರಿ ಇಲಾಖೆಯವರು ವಿಪರೀತ ತೊಂದರೆಯನ್ನ ಕೊಡ್ತಿದ್ದಾರೆ. ಮತ್ತೆ ಒಲ್ಲದ ಮನಸ್ಸಿನಿಂದ ಬಂದವರಿಗೆ ಹೆಚ್ಚು ಕುಡಿಸಿದಂತ ಬಾರ್ ಮಾಲೀಕರು ಹೆಚ್ಚು ದುರಂತವನ್ನ ಕಂಡ್ಕೊಳ್ತಿದ್ದಾರೆ. ದಯವಿಟ್ಟು ಇದನ್ನ ತಪ್ಪಿಸಿ ಅಂತ 2 ದಿನಗಳ ಒಂದು ಆಕ್ಚುಲಿ ಅಕ್ನಾಲೇಜ್ಮೆಂಟ್ ಕೂಡ ಇದೆ. ಸವಿಸ್ತಾರವಾಗಿ ಪತ್ರಗಳನ್ನ ಬರೆದು ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಗವರ್ನರ್ ಅವರಿಗೆ ಕೊಟ್ಟಿದ್ದೆ. ಅಂಡ್ ಇದನ್ನ ನಾವು ಊಹೆ ಮಾಡಬಹುದಿತ್ತು ಅಂತ ನಾವು ಅಂದ್ರೆ ಈ ಒಂದು ವಿಷಯದ ಬಗ್ಗೆ, ಯಾಕಂದ್ರೆ ಇದನ್ನ ನಾನು ಆಕ್ಚುಲಿ ಪಬ್ಲಿಕ್ ಕೊಡ್ಲಿಲ್ಲ ಈ ಪತ್ರಗಳನ್ನ. ಯಾಕಂದ್ರೆ ಮುಖ್ಯಮಂತ್ರಿಗಳು ಖಂಡಿತ ಅಬಕಾರಿ ಇಲಾಖೆಗೆ ಹೇಳ್ತಾರೆ ಈ ರೀತಿ ಒತ್ತಡ ಹಾಕ್ಬೇಡಿ ಅಂತ, ಬಟ್ ಅವ್ರು ಮಾಡ್ಲಿಲ್ಲ. ಅಂಡ್ ನೀವು ಒಂದ್ ವೇಳೆ ಏನಾದ್ರು ಇನ್ಫಾರ್ಮಲ್ ಆಗಿ ಬೆಂಗಳೂರಿನಲ್ಲಿರುವಂತಹ ಬಾರ್ಗಳನ್ನ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ವಿಪರೀತ ಕುಡಿಸೋ ಹಾಗೆ ನಮ್ಗೆ ಅಬಕಾರಿ ಇಲಾಖೆಯವರಿಗೆ ಆಕ್ಚುಲಿ ತಾಕೀತು ಮಾಡಿದ್ದಾರೆ ಅಂತ ಖಂಡಿತ. ಅಂದ್ರೆ ಕುಡಿತಕ್ಕೆ ಸರ್ಕಾರವೇ ಉತ್ತೇಜನವನ್ನ ಕೊಡ್ತಾ ಇದೆ, ಅಂದ್ರೆ ಕುಡಿತ ಆದ ಬಳಿಕ ಆಗುವಂತಹ ಪರಿಣಾಮಗಳಿಗೆ ಭದ್ರತೆ ಕೊಡುವಲ್ಲಿ ವಿಫಲವಾಗ್ತಾ ಇದೆ ಅನ್ನೋದು. ಎಸ್, ಧನ್ಯವಾದಗಳು ಧನಂಜಯ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ನಿಜಕ್ಕೂ ಮಾಡಿದ್ ನಾನು ನಂಬರ್ ಆಫ್ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಬಗ್ಗೆ. ನಾವು 5 ವರ್ಷದ ಮುಂಚೆ ಇಷ್ಟು ಒಂದು ಸರ್ಕಲ್ ಅಲ್ಲಿ ವಾಟ್ ಇಸ್ ದ ರೀಸನ್ ಮೇಡಮ್? ಏನಿದೆ ರೀಸನ್ ಅದಕ್ಕೆ? ಅಷ್ಟೊಂದು ಲೈಸೆನ್ಸ್ ಅನ್ನು ಒಂದು ಸರ್ಕಲ್ಗಳಲ್ಲಿ ಅಷ್ಟೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಗಳನ್ನು ರಿಟೇಲ್ ಔಟ್ಲೆಟ್ ಗಳನ್ನು ಮಾಡೋದು. ಇವಾಗ ನಾನು ಅದಕ್ಕೆ ಹೇಳಿದ್ದು, ಸ್ವತಂತ್ರಕ್ಕೂ ಸ್ವೇಚ್ಛಾಚಾರಕ್ಕೂ ನಮ್ಮ ದೇಶ, ವಿಶೇಷವಾಗಿ ನಮ್ಮ ದೇಶ ಅರ್ಥ ಕಳ್ಕೊಂಡ್ಬಿಟ್ಟಿದೆ. ಸ್ವೇಚ್ಛಾಚಾರದ ಹೆಸರಲ್ಲಿ ಸ್ವಾತಂತ್ರ್ಯವನ್ನು ಆರಾಧಿಸ್ತಾ ಇದೀವಿ ನಾವು. ದಿಸ್ ಹ್ಯಾಸ್ ಟು ಬಿ, ಮೇಡಮ್ ಅವಾಗಲೇ ಎಲ್ಲ ಕಡೆ ಪೊಲೀಸ್ನವರು ಕಾನೂನು ಕೆಲಸ ಮಾಡಕ್ಕಾಗಲ್ಲ. ದೇ ಶುಡ್ ಬಿ ಸಮ್ ಕೈಂಡ್ ಆಫ್ ಸೆಲ್ಫ್, ನಮ್ಗೆ ಸ್ವನಿಯಂತ್ರಣ ಅಂತ ಅನ್ನೋದು ಬೇಕು. ಸ್ವನಿಯಂತ್ರಣ ಬರೋದು ಅದು ಇರಲೇಬೇಕು. ಇಲ್ಲಿ ನಾನು ಹೇಳೋದಿಷ್ಟೇ, ಅಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆ ಆದ್ಮೇಲೆ ಪೊಲೀಸ್ ಕ್ಯಾನ್ ಆಲ್ವೇಸ್ ಬುಕ್ ಡ್ರಂಕ್ ಅಂಡ್ ಡ್ರೈವಿಂಗ್, ಬಟ್ ನಾವು ಅದನ್ನು ಕೂಡ ಅವ್ರಿಗೆ ಖಂಡಿತವಾಗಿ ಹೇಳಬೇಕಾಗತ್ತೆ. ನೀವು ಯಾರು ಒಬ್ರು ಕೂಡ ಡ್ರಂಕ್ ಅಂಡ್ ಡ್ರೈವಿಂಗ್ ಅಲ್ಲಿ ಇದಾದ್ರೆ ಯು ವಿಲ್ ಬಿ ಬುಕ್ಡ್ ಅಂತ. ಸೊ ಆ ರೀತಿ ಕಟ್ಟುನಿಟ್ಟಿನ ಕೆಲವು ಸೂಚನೆಗಳು ಹಾಗೂ ನಮ್ಮ ಜನರಲ್ಲಿ ಒಂದು ಪ್ರಜ್ಞೆ ಬರಬೇಕು, ರೆಸ್ಪಾನ್ಸಿಬಿಲಿಟಿ ಬರಬೇಕು. ಕುಡಿದ್ಮೇಲೆ ನಾವು ಡ್ರೈವ್ ಮಾಡಬಾರ್ದು, ಅಥವಾ ಕುಡಿತದಲ್ಲಿದ್ದಾಗ ಒಂದು ಲಿಮಿಟ್ಗೆ ಮಾಡಬೇಕು. ಬೇರೆಯವ್ರ ಮೇಲೆ ಎರಗುವಂಥ ಅಥವಾ ಅನಾಚಾರ ಅತ್ಯಾಚಾರಗಳು ಮಾಡೋವಂಥ ಸ್ಥಿತಿ ತನಕ ಹೋಗಬಾರ್ದು ಅನ್ನೋದು. ಹಾಗೂ ಪೇರೆಂಟ್ಸ್ಗೂ ಇರಬೇಕು, ಅಲ್ಲಿ ಅವ್ರ ಮಕ್ಕಳನ್ನ ಅವರು ಇಂಥವ್ರು ಹೋಗಿದ್ದಾರೆ ಯಾಕೆ ಹೋಗ್ತೀಯಾ ಅಂತ ಕೂಡ ಮನೇಲೂ ಕೇಳ್ಬೋದು. ಎನಿವೇ ಇಟ್ ಈಸ್ ಕಲ್ಚರ್, ಅವರವರ ಸಬ್ ಕಲ್ಚರ್. ಹಾಗೂ ಕಲ್ಚರ್ ಬಗ್ಗೆ ನಾವು ಮಾತಾಡೋಕ್ಕಿಂತ ಲಾ ಆಫ್ ದ ಲ್ಯಾಂಡ್ ಇಸ್ ಸುಪ್ರೀಂ ಅಂದ ಹಾಗೆ ಈ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಜಾತ್ಯತೀತತೆ ಇರೋದ್ರಿಂದ ಯಾರು ಕೂಡ ಇದು ಈ ರೀತಿಯ ಏನೊಂದು ಇದಿದೆ ಅದೇನು ಈ ಕಾನೂನು ಪ್ರಕಾರ ಇಲ್ಲೀಗಲ್ ಅಲ್ಲ. ಹಾಗಾಗಿ ನಡ್ಕೊಂಡು ಬಂದಿದೆ. ಬಹುಶಃ ಈ ರೀತಿ ಘಟನೆಗಳಾದಾಗ ರಿವ್ಯೂ ಆಗತ್ತೆ ಇಂಥ ಮ್ಯಾಟರ್ಸ್. ನೆಕ್ಸ್ಟ್ ಇಯರ್ ಪರ್ಮಿಷನ್ ಕೊಡದೆ, ಬಟ್ ಇದರಲ್ಲಿ ಮೇನ್ ಅಂದ್ರೆ ಆ ವಿಕ್ಟಿಮ್ಸ್ ಮುಂದೆ ಬರಬೇಕು. ಯಾಕಂದ್ರೆ ಇದರಲ್ಲಿ ಅವರ ತಪ್ಪೇನಿಲ್ಲ, ಅವರೇನು ಯಾವ್ದು ಅಪರಾಧ ಮಾಡಿಲ್ಲ. ಗಿಲ್ಟ್ ಇಟ್ಕೋಬೇಡಿ, ಅವ್ರಿಗೆ ಗೊತ್ತಾಗತ್ತೆ ಇವ್ರಿಗೆ ಗೊತ್ತಾಗತ್ತೆ ಅನ್ನೋ ಒಂದು ಮನೋಭಾವ ಇಟ್ಕೋಬೇಡಿ. ದಯವಿಟ್ಟು ಮುಂದೆ ಬಂದು ಪೊಲೀಸ್ಗೆ ಸಹಕರಿಸಿ, ದೂರು ಕೊಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಗೇನೆ ಹರೀಶ್, ತಮಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ಬಹುಶಃ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ ತಪ್ಪನ್ನ ತಿದ್ದಿಕೊಳ್ಳುವಂತಹ ಕಾರ್ಯ ಆಗಬೇಕು ಅನ್ನುವಂತಹ ಕಾರಣದಿಂದಲೇ ಯಾರದ್ದು ತಪ್ಪು ಅನ್ನುವಂತಹ ಪರಾಮರ್ಶೆಗಾಗಿ ಈ ಚರ್ಚೆಯನ್ನು ಮಾಡಿರುವಂಥದ್ದು. ತಪ್ಪು ಆಗಿದೆ ಅಂತಂದ ಮೇಲೆ ಅದನ್ನು ತಿದ್ದುಕೊಳ್ಳದೆ ಹೋದ ಪಕ್ಷದಲ್ಲಿ ಮತ್ತೆ ಮುಂದಿನ ದಿನ ಇಂತಹದೊಂದು ಘಟನೆ ಮರುಕಳಿಸಬಾರದು ಅನ್ನುವಂತಹ ಕಳಕಳಿಯೊಂದಿಗೆ ನಡೆಸಿದಂತಹ ಚರ್ಚೆ ಇದು. ಮತ್ತೆ ಇಂತಹ ಸುದ್ದಿ ಬರದಿರಲಿ ಎನ್ನುವಂತಹ ಆಶಯದೊಂದಿಗೆ ಹೊಸ ವರ್ಷ ಸಂಭ್ರಮದಲ್ಲೇ ಮುಗಿಯಲಿ, ಅದರ ಬದಲಿಗೆ ಇಂತಹದೊಂದು ಘಟನೆ ಕಹಿ ನೆನಪಾಗಿ ನಮ್ಮನ್ನ ಕಾಡದೇ ಇರಲಿ ಎನ್ನುವಂತಹ ಆಶಯದೊಂದಿಗೆ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.